ನಮಸ್ಕಾರ ಎಲ್ಲರಿಗೂ ನಮ್ಮ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಕಾಲೇಜಲ್ಲಿ ಫ್ರೆಶರ್ಸ್ ಡೇ ಇತ್ತು. ಎಲ್ಲ ಮುಗಿಸ್ಕೊಂಡು ಲಾವಣ ಮನೆಗೆ ಹೋಗ್ತಿದ್ವಿ. ಯಾಕಂದರೆ ಅವ್ರ ಮನೇಲಿ ಪೂಜೆ ಇತ್ತು, ಕೊನೆ ಶುಕ್ರವಾರ ಪೂಜೆ, ಮಹಾಲಕ್ಷ್ಮಿ ಪೂಜೆ. ಅದಕ್ಕೆ ಹೋಗಿದ್ವಿ. ಇನ್ನು ಲಾವಣ ರೆಡಿ ಆಗತ್ತಿದ್ಲು. ಈ ಥರ ಡೆಕೋರೇಷನ್ ಮಾಡಿದರು. ಎಲ್ಲ ಅವಳು ಬಂದು ಮಾತಾಡಿದ್ಲು. ಕಾರಣಾಂತರಗಳಿಂದ ನಾವು ಅಷ್ಟೇ ಬಂದ್ವಿ, 5 ಜನ. ಯಾರ್ಯಾರಂದರೆ ಭೂಮಿ, ನಾನು, ಪವಿತ್ರ, ಪ್ರಿಯಾ, ಸೌಮ್ಯ, 5 ಜನ ಬಂದಿದ್ವಿ. ಇನ್ನೂ ಒಂದು ಸ್ವಲ್ಪ ಜನ ಬರಬೇಕಿತ್ತು. ಅವ್ರ ಮನೇಲೂ ಪೂಜೆ ಇರೋ ಕಾರಣ ಯಾರೂ ಬಂದಿದ್ದಿಲ್ಲ. ಇವರು ಎಷ್ಟು ಗಂಭೀರವಾಗಿ ಏನು ನೋಡತ್ತಾರ ಅಂದರೆ, ಮುಂದೆ ಹೇಳ್ತೀನಿ. ಅವರೆಲ್ಲ ಅಷ್ಟು ನೋಡತ್ತಿದ್ರು. ಏನು ನೋಡತ್ತಿದ್ರು ಅಂದರೆ ಸೀರಿಯಲ್. ಅದಕ್ಕೆ ಅದಾದಮೇಲೆ ಹೊರಗಡೆ ಹೋಗಿ ಕೂತ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು. ಆವಾಗ ಇವನು ಸ್ಕೂಲಿಗೆ ಹೋಗಿದ್ದಂತೆ, ಆದಿ ಅಂತ. ಇವನು ಲಾವಣ್ಯ ಅವ್ರ ಮನೆ ಕೆಳಗಡೆ ಇರೋದು. ಇವ್ರ ನೇಟಿವ್ ಒಡಿಸ್ಸಾ, ಅಲ್ಲಿಂದ ಇಲ್ಲಿಗೆ ಬಂದಿದ್ದರು. ಇವನು ಕನ್ನಡ ಎಷ್ಟು ನೀಟಾಗಿ ಮಾತಾಡ್ತಾನ ಅಂದರೆ, ನಿಜವಾಗ್ಲೂ ಸಣ್ಣವನಿನ್ನೂ ಅಷ್ಟು ನೀಟಾಗಿ ಮಾತಾಡ್ತಾನೆ. ಆಮೇಲೆ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ. ಎಲ್ಲರ ಹೆಸರು ಬಾಯ್ಪಟ್ಟು ಮಾಡ್ಸಾತಿದ್ವಿ, ಯಾರ್ಯಾರು ಏನೇನು ಅಂತೇಳಿ. ನನ್ನ ಹೆಸರು ಎಲ್ಲರೂ ಅಷ್ಟೇ, ಸ್ಫೂರ್ತಿ ಅನ್ನಲ್ಲ, ಪೂರ್ತಿ ಅಂತಾರೆ. ನೋಡ್ಕೊಬನ್ನಿ ಇದನ್ನು. 9, 10 ಅವನ ಜೊತೆ ಒಂದು ಸ್ವಲ್ಪ ಆಟ ಆಡಿ ಅದಾದಮೇಲೆ ಒಳಗಡೆ ಬಂದ್ವಿ. ಇವರೆಲ್ಲ ಉಡಿ ತುಂಬ ಹತ್ತಿದ್ರು. ಅದಾದಮೇಲೆ ನಾವು ಒಳಗಡೆ ಬಂದ್ವಿ. ಊಟಕ್ಕೆ ನೀಡೋಣ, ಏನಾದರೂ ಹೆಲ್ಪ್ ಮಾಡೋಣ ಅಂತೇಳಿ ಒಳಗಡೆ ಬಂದಮೇಲೆ ಊಟಕ್ಕೆ ನೀಡಿ ಹೆಲ್ಪ್ ಮಾಡಿದ್ವಿ. ಈ ಥರ ಡೆಕೋರೇಷನ್ ಮಾಡಿದರು ಲಕ್ಷ್ಮಿಗೆ. ಅದಾದಮೇಲೆ ನಮ್ಮದೇನೂ ಇಲ್ಲ, ಹೊರಗೂ ಕೊಡೋಕ್ಕೆ ಜಾಗ ಇಲ್ಲ, ಎಲ್ಲೂ ಕೊಡೋಕ್ಕೆ ಜಾಗ ಇಲ್ಲ ಅಂತ ಅಡುಗೆ ಮನೆಯಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ 4 ಜನ. ಅದಾದಮೇಲೆ ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಊಟ ಮಾಡೋಕ್ಕಂತ ಬಂದ್ವಿ. ಫಸ್ಟ್ ಉಡಿ ತುಂಬ್ತಾರೆ, ನೋಡ್ಕೊಬನ್ನಿ ಇದನ್ನು. ಅದಾದಮೇಲೆ ಟೇಸ್ಟ್ ಅಡುಗೆ ಮಾಡಿದರು. ಹೋಳಿಗೆ, ಪಲಾವ್, ಅನ್ನ ಸಾಂಬಾರು ಅಂತೇಳಿ ಇನ್ನೂ ವೆರೈಟಿ ಇದ್ವು. ಅದೆಲ್ಲ ಊಟ ಮಾಡಿಕೊಂಡು ಕುಂತಿದ್ವಿ. ನೋಡ್ರಿ, ಲಾವಣ್ಯ ಎಲೆಡಿಕೆ ಕಟ್ಕೊಡತ್ತಾಳ. ಯಾರಿಗೆ? ಸೌಮ್ಯಾಗ. ಯಾಕಂದರೆ ಸೌಮ್ಯಾಗ ಇಷ್ಟ, ಅದಕ್ಕೆ. ನಾವೆಲ್ಲ ತಿನ್ನಲ್ಲ, ಅಡಿಕೆ ಅಷ್ಟೇ ತಿನ್ಕೊಂಡು ಸುಮ್ಮನಾಗಿದ್ವಿ. ಅದಾದಮೇಲೆ ಹೀಗಿತ್ತು ಇವತ್ತಿನ ದಿನ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಶರ್ಸ್ ವ್ಲಾಗ್ ನಾಳೆ ಹಾಕ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್ ಪ್ರೀ. ಬಾಯ್ ಬಾಯ್ ಬಾ ಹೋಗಮ್.